ಮೋದಿ ಅವ್ರಿಗೂ ಕೂಡ ನಿಯೋಗ ತೆಗೆದುಕೊಂಡು ಹೋಗ್ಬೇಕಂತೇಳಿ ಒಂದೇನೋ ರೈತರ ಡಿಮ್ಯಾಂಡ್ ಇದೆ. ಒಟ್ಟಾರೆಯಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ಜವಾಬ್ದಾರಿ ಹೆಚ್ಚಿದೆ. ಕೇಂದ್ರ ಸರ್ಕಾರ ಗಮನ ತರೋಕೆ ಏನ್ ಮಾಡಬೇಕು, ನಾನಾಗ್ಲಿ ನಮ್ಮ ಹಿರಣ್ಣ ಕಡಾಡಿ ಅವರು, ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರ ಮುಖೇನ ಕೇಂದ್ರ ಗಮನಕ್ಕೂ ತರಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ. 2 ದಿನಗಳ ಕಾಲ ಉಳಿದ್ರಿ, ಸೊ ಯಾವೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ರಿ? ರೈತರ ಜೊತೆಗೂ ಕೂಡ ನಿನ್ನೆ ಅಲ್ಲೇ ಮಲಗಿದ್ರಿ, ನಿಮ್ಮ ಹುಟ್ಟು ಹಬ್ಬ ಕೂಡ ಇರುವಂತದ್ದು ಇವತ್ತು. ಸೊ ಅದನ್ನು ಹೊರತುಪಡಿಸಿನೂ ಇವತ್ತು ರೈತರ ಜೊತೆ ಪ್ರಾಮಾಣಿಕವಾಗಿ ನನಗನ್ಸಿರುವಂತದ್ದು, ರೈತರು ಅಂತ ಹೇಳಿದ್ರೆ ಯಾವುದೋ ಒಂದು ಜಾತಿ ಇಲ್ಲ. ರೈತರು ಅಂತ ಹೇಳಿದ್ರೆ ಯಾವುದೋ ಜಾತಿ ಇಲ್ಲ. ನಾನು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ನನ್ನ ಒಡನಾಟ, ಅವ್ರ ಬಹಳ ಪ್ರೀತಿಯಿಂದ ನನ್ನ ಜೊತೆ ನಡ್ಕೊಂಡ್ರು. ನೆನ್ನೆ ಅವ್ರ ಜೊತೆಲೆ ಕೂತು ಊಟ ಮಾಡಿದೆ, ರಾತ್ರಿ ಅವ್ರ ಜೊತೆಲೆ ಇಲ್ಲೇ ವಾಸ್ತವ್ಯ ಹೂಡಿದ್ದೆ, ಅಹೋರಾತ್ರಿ ದಂಡೆ ನಾನು ಕೂಡ ಭಾಗವಹಿಸಿದ್ದೆ. ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಏನೋ ಮಾಜಿ ಮುಖ್ಯಮಂತ್ರಿಗಳ ಮಗ, ಏನೋ ಒಂದು ಕಲ್ಪನೆ ಇರ್ತದಲ್ಲ, ನಾನು ಕೂಡ ಅವ್ರ ಜೊತೆಲ್ಲ ನನ್ನ ನಡವಳಿಕೆ ನೋಡಿ ಅವರು ಕೂಡ ಬಹಳ, ನಾನು ಕೂಡ ಅವರಲ್ಲೂ ಒಬ್ರು ಅನ್ನೋ ಭಾವನೆ ಅವರಲ್ಲೂ ಕೂಡ ಮೂಡಿದೆ. ಬಹಳ ಆತ್ಮೀಯತೆಯಿಂದ ನಡ್ಕೊಂಡಿದ್ದಾರೆ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ 50ನೇ ವರ್ಷದ ಜನ್ಮದಿನ ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಶಾಶ್ವತವಾಗಿ ನೆನ್ಪುಳಿತಕ್ಕಂಥ ಒಂದು ಬೆಳವಣಿಗೆ ಆಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ತಂದೆಯವ್ರಿಗೂ ಕೂಡ ಬೆಳಗಾವಿ ಅಂತಂದ್ರೆ ಬಹಳಷ್ಟು ಅಚ್ಚುಮೆಚ್ಚು, ಇಲ್ಲಿ ಜನ ಬಹಳಷ್ಟು ಪ್ರೀತಿ ಕೊಟ್ಟಿದ್ರು. ಸೊ ಇವತ್ತು ವಿಜೇಂದ್ರ ಅವ್ರಿಗೂ ಅಂತದೊಂದು ಪ್ರೀತಿ ಕೊಡ್ತಾ ಇದ್ದಾರೆ. ನನ್ನ ಭಾಷಣದಲ್ಲೂ ಕೂಡ ನಾನು ಮಾತನಾಡ್ತಾ ಹೇಳಿದೆ, ತಂದೆಯವರು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ರೈತರಲ್ಲಿ ಬಡತನ ಇರ್ಬೋದು, ಆದ್ರೆ ಹೃದಯ ಶ್ರೀಮಂತಿಕೆಗೆ ಏನು ಕೊರತೆ ಇಲ್ಲ ಅನ್ನೋ ಮಾತನ್ನ ತಂದೆಯವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪೂಜ್ಯ ತಂದೆಯವರು ಅವ್ರ ಜೀವನದುದ್ದಕ್ಕೂ ಸಹ ರೈತರ ಪರವಾಗಿ ಹೋರಾಟಗಳನ್ನ ಮಾಡಿಕೊಂಡು, ಸೈಕಲ್ ಜಾಥಾ ಇರ್ಬೋದು, ಬಗರುಕುಂ ಚಳವಳಿಗಳು ಇರ್ಬೋದು, ನಮ್ಮ ಹಿರಣ್ಣ ಕಡಾಡಿಯವರು ಇಲ್ಲೇ ಇದ್ದಾರೆ, ಅನೇಕ ರೈತ ಪರ ಹೋರಾಟದಲ್ಲಿ ಅವರು ಕೂಡ ಭಾಗವಹಿಸಿದ್ರು. ಅಂದ್ರೆ ಇವತ್ತಿಗೂ ಸಹ ರಾಜ್ಯದ ರೈತರು ಯಾವುದೇ ಸಂಕಷ್ಟ ಬಂದಾಗ ಯಡಿಯೂರಪ್ಪನ ನೆನಪು ಮಾಡ್ಕೊಳ್ತಾರೆ. ಆ ರೀತಿ ಪ್ರಾಮಾಣಿಕವಾಗಿ ತಂದೆಯವರು ರೈತರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನು ಮಾಡಿದ್ದಾರೆ. ಅಧಿಕಾರ ಬಂದಾಗ ರೈತರ ಪರವಾಗಿ ಒಂದು ಕೃಷಿ ಬಜೆಟ್ ಅನ್ನು ಕೊಟ್ಟು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ. ಹಾಗಾಗಿನೇ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಇವತ್ತು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲದೆ ಹೋದ್ರು ಸಹ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನ ಇವತ್ತು ಕೂಡ ಯಡಿಯೂರಪ್ಪನವ್ರಿಗೆ ಅವರ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ಎಲ್ಲೊಂದ್ ಕಡೆ ನನಗೂ ಕೂಡ ಹೆಮ್ಮೆ ಅಂತ ಅನಿಸ್ತದೆ.